ಅಗ್ನಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಭೂಮಿ ಅವನ ಮುಖವನ್ನೇ ನೋಡುತ್ತಾ ತಲೆ ವಾಲಿಸಿ ಕೇಳಿದಳು. ನಾನು ಅಭಿರಾಮಿ ಬಗ್ಗೆ ಯೋಚಿಸ್ತಾ ಇದ್ದೆ. ಈ ಜಾತಕದ ದೋಷವೇನೂ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಅವಳು ನನ್ನ ಹೆಂಡತಿಯಾಗಿರಬೇಕಾಗಿತ್ತು. ಹಾಂ, ಸಾಯೋಕ್ಕೆ ಭಯಪಟ್ಟು ಅಗ್ನಿ ಗೋಡೆಯತ್ತ ನೋಡುತ್ತಾ ಹೇಳಿದನ್ನ ಕೇಳಿ ಭೂಮಿ ಅವನ ಕೈ ಹಿಡಿದು ಮುಖಕ್ಕೆ ಮುಖ ಕೊಟ್ಟು ನೋಡಿದಳು. ಆ ಹುಡುಗಿಯನ್ನ ಬಿಟ್ಟು ಬಂದದಕ್ಕೆ ಬೇಸರವಿದೇನಾ? ನಾನು ಬೇಕಾದರೆ ನಿಮ್ಮ ಜೀವನದಿಂದ ದೂರ ಹೋಗ್ತೀನಿ. ಮೊದಲನೇ ಹೆಂಡತಿ ಸಾಯುವವರೆಗೂ ಕಾಯಬೇಕು ಅಂತೇನಿಲ್ಲ. ನಾನು ನಿಮ್ಮ ಜೀವನದಿಂದ ಹೊರಟು ಹೋದರೆ ಬಹುಶಃ ನೀವಿಬ್ಬರು ಒಟ್ಟಿಗೆ ಬದುಕಬಹುದೇನೋ. ಸ್ವಲ್ಪವೂ ಅಂಜದೆ ಅಗ್ನಿಯ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಅವಳು ಹೇಳಿದ್ದನ್ನ ಕೇಳಿ ಅವನು ಮೆಲ್ಲನೆ ನಕ್ಕ. ಭೂಮಿ, ಇವತ್ತಿನ ದಿನ ನಮ್ಮಿಬ್ಬರ ಜೀವನದಲ್ಲಿ ಅತ್ಯಂತ ಸುಂದರವಾದ ದಿನ ಅನ್ನೋದನ್ನು ಮರಿಬೇಡ. ಯಾವ ಸಂಬಂಧವೂ ಇಲ್ಲದ ಇನ್ನೊಬ್ಬಳಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡೋದಕ್ಕೆ ನೀನು ತೋರುತ್ತಿರುವ ಈ ವಿಶಾಲವಾದ ಮನಸ್ಸಿದೆಯಲ್ಲ, ಅದು ಅವಳಿಗೆ ಒಂದು ಚೂರು ಇಲ್ಲ. ಸಾಯಲು ಅವಳಿಗಿರುವಂತೆಯೇ ನನಗೂ ನಿನಗೂ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಹಾಗಂತ ಇಷ್ಟು ವರ್ಷಗಳ ಕಾಲ ಪ್ರೀತಿಸಿದವರು ಒಂದೇ ಕ್ಷಣದಲ್ಲಿ ಎಲ್ಲವನ್ನ ಕೂಡ ಬೇಡ ಎನ್ನುವ ಪರಿಸ್ಥಿತಿಯನ್ನು ನೀನು ಒಮ್ಮೆ ಆದರೂ ಊಹಿಸಿದ್ದೀಯಾ? ಆ ಪರಿಸ್ಥಿತಿಯನ್ನು ನೀನು ಅನುಭವಿಸಿಲ್ಲವಾಗಿದ್ದರಿಂದ ನಿನಗೆ ನನ್ನ ಸಂಕಟ ಯಾವತ್ತೂ ಅರ್ಥವಾಗಲ್ಲ. ಅವಳಿಗೆ ನನ್ನ ಮೇಲಿದ್ದದ್ದು ಪ್ರೀತಿಯಾಗಿರಲಿಲ್ಲ, ಬದಲಾಗಿ ಅದೊಂದು ರೀತಿಯ ಆಕರ್ಷಣೆ ಆಗಿತ್ತು ಅನಿಸುತ್ತೆ. ನಾನು ಬೇರೆ ಹುಡುಗಿಯರ ಜೊತೆ ಹೆಚ್ಚು ಬೆರೆಯುವುದು, ಮಾತನಾಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಅವಳಲ್ಲಿ ವಿನಾಕಾರಣ ಒಡೆತನದ ಭಾವ, ಪೊಸೆಸಿವ್ನೆಸ್ ಇತ್ತು. ಅದನ್ನೆಲ್ಲ ನನ್ನ ಮೇಲಿನ ಅತಿಯಾದ ಪ್ರೀತಿ ಅಂತಲೇ ನಾನು ಅಂದುಕೊಂಡಿದ್ದೆ. ಆದರೆ ಚಿಕ್ಕಂದಿನಿಂದ ಅವಳಿಗೆ ಬೇಕಾದದ್ದನ್ನೆಲ್ಲ ಅವಳ ಅಪ್ಪ ಅಮ್ಮ ಕೊಡಿಸ್ತಾ ಇದ್ರು. ಆ ಆಟದಲ್ಲಿ ಅವಳು ನನ್ನನ್ನು ಪಡೆದುಕೊಳ್ಳಲು ಬಯಸಿದಳೋ ಅಷ್ಟೆ. ಇದನ್ನೆಲ್ಲ ಆ ಸಂಬಂಧ ಮುರಿದು ಬಿದ್ದ ಮೇಲೆ ನಾನು ಸೃಷ್ಟಿಸಿದ ಕಥೆಗಳು ಅಂತ ನಿನಗೆ ಅನ್ನಿಸ್ಬಹುದು. ಆದರೆ ಅದೇ ಸತ್ಯ. ಇಂದು ಇಲ್ಲದಿದ್ದರೆ ನಾಳೆ ಎಲ್ಲರ ಮುಂದೆನೂ ಆ ಸತ್ಯ ಸಾಬೀತಾಗತ್ತೆ. ಅವನು ಹೇಳುತ್ತಿದ್ದದ್ದನ್ನೆಲ್ಲ ಯಾವುದೇ ಭಾವನೆ ಇಲ್ಲದೆ ಕೇಳಿಸಿಕೊಳ್ಳುತ್ತಿದ್ದ ಭೂಮಿಯನ್ನು ಕಂಡು ಅವನಿಗೆ ತುಂಟತನ ಮೂಡಿತು. ಅಗ್ನಿ ಮೆಲ್ಲನೆ ಅವಳ ಸೊಂಟಕ್ಕೆ ಚಿವುಟಿ ನಕ್ಕ ತಕ್ಷಣ ಅವಳು ಬೆಚ್ಚಿಬಿದ್ದು ಅವನನ್ನು ಗುರಾಯಿಸಿದಳು. ಆದರೆ ಅದೆಲ್ಲ ನಡೆದಿದ್ದರಿಂದಲೇ ತಾನೇ ಇವತ್ತು ನನ್ನ ಭೂಮಿ ಇಲ್ಲಿದ್ದಾಳೆ. ಅವಳ ಎರಡೂ ಕೆನ್ನೆಗಳನ್ನು ಹಿಂಡುತ್ತಾ ಅಗ್ನಿ ಹೇಳಿದಾಗ ಭೂಮಿ ಅವನ ಕೆನ್ನೆಗೆನ್ನೆಯ ಗುಳಿಗೆ ಬೆರಳಿನಿಂದ ಚುಚ್ಚಿದಳು. ಮತ್ತೆ ಭೂಮಿ ತನ್ನ ಭುಜಕ್ಕೆ ಒರಗಿಕೊಂಡಿದ್ದನ್ನು ಕಂಡು ಅಗ್ನಿ ಅವಳನ್ನು ಹಿಡಿದು ನೇರವಾಗಿ ಕೂರಿಸಿದ. ಈ ಮಲ್ಲಿಗೆ ಹೂವೆಲ್ಲ ತೆಗೆದು ಕೂದಲು ಬಿಡಿಸ್ತೀಯ ಹುಡುಗಿ? ಅಗ್ನಿ ಬಹಳ ಆಸೆಯಿಂದ ಕೇಳಿದ್ದಕ್ಕೆ ಅವಳು ಮುಗುಳ್ನಗುತ್ತಲೇ ಹೂವೆಲ್ಲವನ್ನ ತೆಗೆದು ಹಾಸಿಗೆಯ ಮೇಲಿಟ್ಟು ಕೂದಲನ್ನು ಪೂರ್ತಿಯಾಗಿ ಬಿಟ್ಟುಕೊಂಡಳು. ಅವನು ಒಂದು ಕೈಯಿಂದ ಅವಳ ಕೂದಲನ್ನು ಮುಂದಕ್ಕೆಳೆದುಕೊಂಡು ಅದರಲ್ಲಿ ಮುಖ ಹುದುಗಿಸಿದ. ಅವನ ಉಸಿರು ಮುಖಕ್ಕೆ ತಾಗಿದ ತಕ್ಷಣ ಭೂಮಿ ರೋಮಾಂಚನಗೊಂಡು ಬೆಡ್ಶೀಟನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಭೂಮಿ, ಹಾಂ, ಬಹಳ ಪ್ರೀತಿ ಉಕ್ಕಿ ಬರ್ತಿದೆ ಹುಡುಗಿ. ನಿನ್ನನ್ನು ಹಾಗೇ ನುಂಗ್ಬಿಡಬೇಕು ಅಂತ ಅನಿಸ್ತಿದೆ. ನಾನು ನಿಜಕ್ಕೂ ನಿನಗೆ ನೋವು ಕೊಡಲೆ? ಅಗ್ನಿ ತೋರು ಬೆರಳಿನಿಂದ ಅವಳ ಗದ್ದವನ್ನು ಮೇಲಕ್ಕೆತ್ತಿ ಕೇಳಿದಾಗ ಅವಳ ಕೆನ್ನೆಗಳು ಕೆಂಪಾದವು. ಅವನು ಮೆಲ್ಲನೆ ಮುಖವನ್ನು ವಾಲಿಸಿ ಅವಳ ಕೆನ್ನೆಯ ಮೇಲೆ ಮೃದುವಾಗಿ ಕಚ್ಚಿ ಆ ಜಾಗದಲ್ಲಿ ತುಟಿಗಳಿಂದ ಸವರಿದ. ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಕುತ್ತಿಗೆಯಲ್ಲಿ ಮುಖ ಹುದುಗಿಸುತ್ತಲೇ ಅವಳ ಸೀರೆಯ ಸೆರಗನ್ನು ಎದೆಯಿಂದ ಸರಿಸಿದಾಗ ಭೂಮಿ ಅವನ ಕೈ ಹಿಡಿದಳು. ಆದರೆ ಅಗ್ನಿ ಅವಳ ಕುತ್ತಿಗೆಯ ತುಂಬ ಮುತ್ತಿಡುತ್ತಾ ಅವಳನ್ನು ತಣಿಸಿ ಅವಳ ಎದೆಯಲ್ಲಿ ಮುಖ ಒರಗಿಸಿದ. ಇನ್ಯಾವುದೋ ಭಾವನೆಗೆ ಶರಣಾದಳು. ಅವನ ಕೂದಲನ್ನು ನೇವರಿಸುತ್ತಾ ಮೆಲ್ಲನೆ ಎಳೆದುಕೊಂಡಳು. ಅಗ್ನಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಅವಳ ಒಪ್ಪಿಗೆಯೊಂದಿಗೆ ಅವಳ ಮೈ ಮೇಲಿದ್ದ ಅಡ್ಡಿಗಳನ್ನೆಲ್ಲ ನಿವಾರಿಸಿದ. ಬೆಳಕು ಅವಳಿಗೆ ಮುಜುಗರ ತರುತ್ತಿದೆ ಎಂಬುದನ್ನು ಅರಿತ ಅವನು ದೀಪವನ್ನು ಆರಿಸಿದ. ಅವಳ ಉಸಿರಿನ ಸದ್ದು ಅವನ ತಲೆಯಲ್ಲಿ ಮೊತ್ತೇರಿಸುತ್ತಿತ್ತು. ಕಿಟಕಿಯ ಮೂಲಕ ಕೋಣೆಯೊಳಗೆ ಇಣುಕುತ್ತಿದ್ದ ಬೆಳದಿಂಗಳ ಬೆಳಕಿನಲ್ಲಿ ಅವನು ತನ್ನವಳ ಸೌಂದರ್ಯವನ್ನು ಕಣ್ತುಂಬಿಕೊಂಡ. ಅವನಿಗೆ ಆಕೆ ಅಮೃತ ಶಿಲೆಯಲ್ಲಿ ಕೆತ್ತಿದ ಸುಂದರ ಶಿಲ್ಪದಂತೆ ಕಂಡಳು. ಅವಳ ದೇಹದ ತುಂಬೆಲ್ಲ ಅವನ ತುಟಿಗಳು ಮತ್ತು ಬೆರಳುಗಳು ರಾಗವಾಗಿ ಹರಿದಾಡಿದವು. ಕೊನೆಗೆ ಅವನು ಅವಳೊಳಗೆ ಲೀನವಾಗುವ ಭೂಮಿ ಕನಸಿನ ಲೋಕದಿಂದ ಎಚ್ಚರಗೊಂಡವಳಂತೆ ಆದಳು. ಭೂಮಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿದವು.
ಅವಳ ಉಗುರುಗಳು ಅವನ ಬೆನ್ನಿನಲ್ಲಿ ಹುದುಗಿ ರಕ್ತ ಜಿನುಗಿತು. ಅವಳಿಗೆ ನೋವು ಕೊಟ್ಟಿದ್ದಕ್ಕಾಗಿ ಅವನಿಗೆ ತಪ್ಪಿತಸ್ಥ ಭಾವನೆ ಕಾಡಿದರೂ ಇದೊಂದು ದಿನದ ನೋವು ಮಾತ್ರ ಎಂದು ಭಾವಿಸಿ ಸಮಾಧಾನ ಪಟ್ಟುಕೊಂಡ. ಅವನು ಏರಿಳಿಯುತ್ತಿದ್ದಂತೆ ಅವಳು ತನ್ನ ನೋವನ್ನು ಮರೆತು ಮತ್ತೊಂದು ಮಧುರವಾದ ಲೋಕದಲ್ಲಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅವನ ಕತ್ತಿನಲ್ಲಿದ್ದ ಚೈನ್ ಅವಳ ತುಟಿಗಳನ್ನು ಚುಂಬಿಸುತ್ತಾ ಅವನೊಂದಿಗೆ ಏರಿಳಿಯುತ್ತಿತ್ತು. ಕೊನೆಗೆ ಅವಳ ಎದೆಯ ಮೇಲೆ ಅವನು ಸುಸ್ತಾಗಿ ಒರಗಿದಾಗ ಅವಳು ಉಸಿರೆಳೆಯುತ್ತಲೇ ಅವನನ್ನು ಅಪ್ಪಿಕೊಂಡು ಕೂದಲನ್ನು ಸವರಿದಳು. ಅಗ್ನಿ ಅವಳಿಂದ ಸ್ವಲ್ಪ ದೂರ ಸರಿದು ಅವಳ ತುಟಿಗಳ ಮೇಲೆ ಗಾಢವಾಗಿ ಚುಂಬಿಸಿ ತನ್ನ ಎದೆಗೆ ಎಳೆದುಕೊಂಡು ಮಲಗಿಕೊಂಡ. ಗಾಳಿಗೆ ಉದುರಿದ ಹೂವಿನಂತೆ ಮಲಗಿದ್ದ ಅವಳನ್ನು ಕಂಡು ಅಗ್ನಿಗೆ ಸಂಕಟವಾಯಿತು. ತುಂಬ ನೋವಾಯ್ತಾ? ಹಾಂ. ಅವಳು ತುಂಬಿದ ಕಣ್ಣುಗಳಿಂದಲೇ ಅವನ ಎದೆಗೆ ಮುತ್ತಿಟ್ಟು ಕಣ್ಣು ಮುಚ್ಚಿಕೊಂಡಳು. ಹೋಗಿ ಫ್ರೆಶ್ ಆಗಿ ಬಾ, ಬಂದು ಮಲ್ಗು. ಅಗ್ನಿ ಅವಳ ಹಣೆಯ ಮೇಲೆ ಮತ್ತೆ ಮತ್ತೆ ಮುತ್ತಿಡುತ್ತಾ ಹೇಳಿದಾಗ ಅವಳೊಮ್ಮೆ ಮುಗುಳ್ನಕ್ಕಳು. ಭೂಮಿ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಹೊರಬಂದಳು. ಅಗ್ನಿ ಆಗಲೂ ಹಾಸಿಗೆ ಮೇಲೇನೆ ಕುಳಿತು ಮೊಬೈಲ್ನಲ್ಲಿ ಏನೋ ಮಾಡ್ತಾ ಇದ್ದ. ಅವನ ಮುಖಾಮುಖಿಯಾಗಲು ಅವಳಿಗೆ ವಿಪರೀತ ನಾಚಿಕೆಯಾಗ್ತಾ ಇತ್ತು. ಅವಳು ಬಂದದ್ದನ್ನು ಅರಿತ ಅಗ್ನಿ ಮೊಬೈಲನ್ನು ಪಕ್ಕಕ್ಕಿಟ್ಟು ಅವಳತ್ತ ಕೈ ಚಾಚಿದ. ಬಾ. ಅವಳನ್ನು ಎಳೆದುಕೊಂಡು ಕೂರಿಸಿದ. ತಕ್ಷಣ ಭೂಮಿ ಬಾಯಿ ಮುಚ್ಚಿಕೊಂಡು ನಗಲಾರಂಭಿಸಿದಳು. ಏನಾಯಿತು? ಭಯ ಹೋದ ತಕ್ಷಣ ನಗು ಬರ್ತಿದೆನಾ? ಅಗ್ನಿಗೆ ಅರ್ಥವಾಗದೆ ಕೇಳಿದ. ಭೂಮಿ ಏನೂ ಹೇಳದೆ ಅವನ ಮುಖಕ್ಕೆ ಬೆರಳಿಟ್ಟು ತನ್ನ ಹಣೆಯ ಮೇಲಿದ್ದ ಸಿಂಧೂರವನ್ನು ತೋರಿಸಿ ನಕ್ಕಳು. ಓಹೋ, ಅದಾ? ನಾನು ಬಹಳ ಕಷ್ಟಪಟ್ಟು ಕೆಲಸ ಮಾಡುವಾಗ ಹಾಗಾಗಿರಬೇಕು ಬಿಡು. ಅವನು ತುಂಟತನದಿಂದ ಹೇಳಿ ಅವಳೊಂದಿಗೆ ಹಾಸಿಗೆಯ ಮೇಲೆ ಒರಗಿದ. ಬಹಳ ಹೊತ್ತಾಯಿತು, ಮಲಗಬೇಡ್ವಾ ನಾವು? ಇನ್ನೂ ಏನೇ ಇದ್ರೂ ಬೆಳಗ್ಗೆ ಮಾತಾಡೋಣ ಆಯಿತಾ? ನನಗೆ ನಿದ್ದೆ ಬರ್ತಿಲ್ಲ. ನಿಮ್ಮ ಜೊತೆ ಬಹಳ ಹೊತ್ತು ಮಾತನಾಡಬೇಕು ಅನ್ನಿಸ್ತಾ ಇದೆ. ನನಗೂ ಹಾಗೆಲ್ಲ ಅನ್ನಿಸ್ತಿದೆ. ಆದರೆ ಈಗ ಮಲಗದಿದ್ರೆ ಬೆಳಗ್ಗೆ ಎದ್ದೇಳೋದಕ್ಕೆ ಆಗಲ್ಲ. ಹಾಗಾಗಿ ಈಗ ಸುಮ್ಮನೆ ಮಲಗೋಣ. ಭೂಮಿಗೆ ಪ್ರತಿಕ್ಷಣವೂ ಅವನೊಬ್ಬ ಅದ್ಭುತ ವ್ಯಕ್ತಿಯಾಗಿ ಬದಲಾಗುತ್ತಿದ್ದ. ಅಗ್ನಿ ಅವಳನ್ನು ತನ್ನ ತೋಳುಗಳ ನಡುವೆ ಸೇರಿಸಿಕೊಂಡು ಎದೆಗೆ ಒರಗಿಸಿಕೊಂಡು ಮಲಗಿದ. ಭೂಮಿ ಕಣ್ಣು ಮುಚ್ಚದೆ ತನ್ನನ್ನೇ ನೋಡುತ್ತಾ ಮಲಗಿರುವುದನ್ನು ಕಂಡು ಅಗ್ನಿ ತುಂಟತನದಿಂದ ಅವಳತ್ತ ಮುಖ ತಂದ. ನಿದ್ದೆ ಬರ್ದಿದ್ರೆ ಮತ್ತೊಮ್ಮೆ ನಾನು ನಿನ್ನನ್ನು ಪ್ರೀತಿಸ್ಲಾ? ಅದು ಕೇಳಿದ್ದೇ ತಡ. ಅವಳು ಬೇಗನೆ ಕಣ್ಣು ಮುಚ್ಚಿಕೊಂಡಳು. ಅವನು ಸಣ್ಣ ನಗುವಿನೊಂದಿಗೆ ಅವಳ ಜೊತೆಗೆ ಕಣ್ಣು ಮುಚ್ಚಿದಾಗ ಭೂಮಿ ಇಂದಿನವರೆಗೆ ಕಾಣದಿದ್ದ ಆ ನೆಮ್ಮದಿಯ ಅಪ್ಪುಗೆಯಲ್ಲಿ ಸುಖವಾಗಿ ನಿದ್ದೆಗೆ ಜಾರಿದಳು. ಸಾವಿನಿಂದಲೂ ತಮ್ಮನ್ನು ಬೇರೆ ಮಾಡಬಾರ್ದು ಎಂದು ಭಗವಂತನಲ್ಲಿ ಮನಸಾರೆ ಪ್ರಾರ್ಥಿಸುತ್ತಲೇ ಅವಳು ನಿದ್ದೆ ಹೋಗಿದ್ದಳು. ಅಗ್ನಿಯ ಪ್ರಾರ್ಥನೆಯೂ ಅದೇ ಆಗಿತ್ತು. ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಅಲ್ಲಿ ಕೆಲಸಕ್ಕೆ ಬರುವ ಲತಾ ಇದ್ದರು. ಭೂಮಿಯನ್ನು ನೋಡಿದ ತಕ್ಷಣ ಅವರು ಆಶ್ಚರ್ಯದಿಂದ ನೋಡಿದರು. ಅವಳು ಕಡು ಹಸಿರು ಬಣ್ಣದ ರೇಷ್ಮೆ ಸೀರೆಯುಟ್ಟಿದ್ದಳು. ಕತ್ತಿನಲ್ಲಿ ತಾಳಿ, ಕಿವಿಯಲ್ಲಿ ಸಣ್ಣ ಜುಮುಕಿ, ಕೈಯಲ್ಲಿ ಕೆಲವು ಕಪ್ಪು ಗಾಜಿನ ಬಳೆಗಳು ಮತ್ತು ಹಣೆಯ ಮೇಲಿನ ಸಿಂಧೂರ ಮಾತ್ರ ಅವಳ ಮೈ ಮೇಲಿದ್ದ ಒಡವೆಗಳಾಗಿದ್ದವು. ಬಹಳ ಸುಂದರವಾದ ಹುಡುಗಿ. ಅವರು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದರು. ಯಾಕೆ ಅಕ್ಕ ಹೀಗೆ ನೋಡ್ತಿದ್ದೀರಾ? ಲತಾ ಅವರ ದೃಷ್ಟಿ ಮುಜುಗರ ತಂದದ್ರಿಂದ ಭೂಮಿ ಕೇಳಿಬಿಟ್ಟಳು. ಅಯ್ಯೋ ಏನಿಲ್ಲಮ್ಮ, ನಾನು ನಿನ್ನನ್ನು ನೋಡಿ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಯಾಕೆ ಇಷ್ಟು ಬೇಗ ಎದ್ದೆ? ಸುಮಿತ್ರಮ್ಮ ಮಾತ್ರ ಇಷ್ಟು ಬೇಗ ಹೇಳೋದು. ನೀನು ಹೋಗಿ ಮಲ್ಗು, ಲತಾ ವಿನಯದಿಂದ ಹೇಳಿದರು. ಅದೆಲ್ಲ ಪರವಾಗಿಲ್ಲ ಅಕ್ಕ, ನಾನು ಮನೇಲಿ ಇಷ್ಟು ಬೇಗ ಎದ್ದೇಳುವ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಟೀಗೆ ನಾನು ರೆಡಿ ಮಾಡ್ತೀನಿ. ಏನೇನು ಮಾಡಬೇಕು ಅಂತ ಹೇಳಿದರೆ ಸಾಕು. ಅಯ್ಯೋ ಅದ್ಯಾವುದು ಬೇಡಮ್ಮ, ಹೊಸ ಸೊಸೆಯನ್ನು ಅಡುಗೆ ಮನೆಗೆ ಸೇರಿಸ್ಕೊಂಡೆ ಅಂತ ಗೊತ್ತಾದರೆ ನನ್ನ ಕೆಲಸ ಹೋಗ್ಬಿಡತ್ತೆ. ಲತಾ ಹಾಗೆ ಹೇಳಿ ನಿಂತಿದ್ದಾಗಲೇ ಸುಮಿತ್ರ ಅಲ್ಲಿಗೆ ಬಂದರು. ಯಾವತ್ತೂ ಇಲ್ಲದ ಸಮಯದಲ್ಲಿ ಇಷ್ಟು ಬೇಗ ಯಾರು ಎದ್ದು ಬಂದಿದ್ದಾರೆ ಎಂದು ನೋಡೋದಕ್ಕೆ ಅವರು ಬಂದಿದ್ದರು. ಅಲ್ಲಿ ಭೂಮಿಯನ್ನು ಕಂಡೊಡನೆ ಅವರು ಆಶ್ಚರ್ಯಚಕಿತರಾದರು. ಯಾಕೆ ಮಗಳೇ ಇಷ್ಟು ಬೇಗ ಎದ್ದಿದೆಯಾ? ಸುಮಿತ್ರ ಅವಳ ಬಳಿ ಬಂದು ತಲೆಯನ್ನು ಸವರಿದವರೇ ಕೇಳಿದರು. ಅದು ನನಗೆ ಈ ಸಮಯದಲ್ಲಿ ಎದ್ದೇಳುವ ಅಭ್ಯಾಸವಿದೆ ಅತ್ತೆ, ಅದಕ್ಕೆ ಎದ್ದು ಬಂದೆ. ಹೌದಾ, ಪರವಾಗಿಲ್ಲ, ಬಾ ಮಗಳೇ, ನಾವು ಪೂಜಾ ಕೋಣೆಗೆ ಹೋಗಿ ದೀಪ ಹಚ್ಚಿ ಬರೋಣ. ಆಮೇಲೆ ಒಟ್ಟಿಗೆ ಎಲ್ಲರೂ ಟೀ ಕುಡಿಯೋಣ. ಭೂಮಿ ಸಂತೋಷದಿಂದ ತಲೆ ಆಡಿಸುತ್ತಾ ಸುಮಿತ್ರ ಅವರ ಕೈ ಹಿಡಿದು ಪೂಜಾ ಕೋಣೆಗೆ ಹೋದಳು. ತನ್ನ ಇಷ್ಟದೈವವಾದ ಮಹಾದೇವನ ಮುಂದೆ ಸುಮಿತ್ರ ಹೇಳಿಕೊಟ್ಟಂತೆ ದೀಪ ಹಚ್ಚಿ ಮನಸಾರೆ ಪ್ರಾರ್ಥಿಸಿದಳು ಅವಳು. ತನ್ನ ಮಗನಿಗೆ ಪ್ರಾಣವಾಗಿರುವವಳು ಯಾವತ್ತೂ ಅವನಿಂದ ದೂರವಾಗದಿರಲಿ ಎಂದು ಆ ತಾಯಿಯೂ ಕೂಡ ಮನಸುರುಗಿ ಬೇಡಿಕೊಂಡರು.
ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.